ಸುರಕ್ಷಿತ ಭಾರತ ನಿಗೂಢ ಚಿತ್ರಹಿಂಸೆ ಮತ್ತು ಶಕ್ತಿ ಅಸ್ತ್ರಗಳ ವಿರುದ್ಧ ಅಂತ ಕ್ರೈಮ್ಗಳು ಸದ್ಯಕ್ಕೆ ನಡೀತಾ ಇದ್ದಾವೆ. ಮೊದಲಾದರೆ ಗುಂಡು ಬಿಡ್ತಾ ಇದ್ರು ಅಥವಾ ಹೊಡಿತಾ ಇದ್ರು, ಇವಾಗ ರಿಮೋಟ್ ಆಗಿ ವೆಪನಿಂದ ಕಿರಣಗಳನ್ನು ಬಿಡ್ತಾರೆ. ಸ್ಯಾಟಲೈಟಿಂದ ನಿಮಗೂ ಐಡೆಂಟಿಫೈ ಮಾಡ್ತಾರೆ. ಜಸ್ಟ್ ಲೈಕ್ ಫೋನ್ ಟು ಫೋನ್ ಹೇಗೆ ಹಾಗೋ ನಮ್ಮ ಬ್ರೈನ್ ವೇವ್ಸ್ ತಗೊಂಡು ನಮಗೂ ಮಾಡ್ತಾ ಇದ್ದಾರೆ. ಆ ಕಿರಣಗಳು ಗೋಡೆಯೊಳಗಿಂದ ಹಾಯ್ದು ಬಂದು ನಾವು ಮಲಗಿದಾಗ ನಮಗೆ ಮಾಡ್ತಾರೆ. ಸೊ ಹೀಗಾಗಿ 24/7 ಟ್ರ್ಯಾಕಿಂಗು, ಬಾಡಿ ಹರ್ಟಿಂಗು, ಮೈಂಡ್ ಕಂಟ್ರೋಲಿಂಗು, ಫಿಸಿಯಾಲಜಿಕಲ್ ಕಂಟ್ರೋಲು ಇವೆಲ್ಲ ನಡೀತಾ ಇದ್ದಾವೆ. ಲಾಗಳು ಇಲ್ಲ, ನಡೀತಾ ಇತ್ತು, ಬಹಳ ವರ್ಷ ಆಯಿತು. ಇವಕ್ಕೆಲ್ಲ ಪ್ರೂಫ್ ಏನು ಅಂತಂದರೆ ಇವಿಗೆ ಪ್ಯಾಟೆಂಟ್ಸ್ ಇದ್ದಾವೆ. World War II ಸುಮಾರು ಪ್ಯಾಟೆಂಟ್ಸ್ ಇದ್ದಾವೆ. ಸೊ ಈ ಎಲ್ಲ ಇದ್ರೂ ನಮ್ಮ ದೇಶದವರು ಕೇಳ್ತಾ ಇಲ್ಲ. ಪೊಲೀಸ್ ಹತ್ರ ಎಲ್ಲ ಕಡೆ ಹೋಗಿ ಕೊಟ್ಟಿದ್ದೀವಿ, ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಡೆ ಕೊಟ್ಟರು ಅಮಾಯಕರ ಥರ ಇದ್ದಾರೆ. ಎಕ್ಸೆಪ್ಟ್ ಕೂಡ ಮಾಡ್ತಿಲ್ಲ. ಉಲ್ಟಾ ಬೇಕಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ಅಂತಾರೆ, ಅವರು ನಿಮಗೆ ಮಾನಸಿಕ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಸಿಂಡಿಕೇಟೆಡ್ ಕ್ರೈಮ್ ಆಗಿಬಿಟ್ಟಿದೆ. ಎಲ್ಲ ಸಿಸ್ಟಮ್ದವರು ಟ್ಯಾಕಲ್ ಮಾಡ್ತಾ ಇಲ್ಲ. ಸೊ ಹ್ಯೂಮನ್ ರೈಟ್ಸ್ ವೈಲೇಷನ್ ಇದು ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಇನ್ವೆಸ್ಟಿಗೇಷನ್ ಮಾಡಬೇಕು. ನಾವು ಕೇಳೋದೇನು ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಮಾಡಿ ಆದಮೇಲೆ ನಾವು ಲಾಗಳಿಗೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಪ್ರೂಫ್ ಇಲ್ಲ ಅಂದರೆ ಇವನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ಹಾಳು ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಅವೇರ್ನೆಸ್ ಮಾಡೋಣ ಅಂತ ನಾವು ಬಂದಿದ್ದೀವಿ. ಈಗ ಹೇಗೆ ಕಂಟ್ರೋಲ್ ಮಾಡ್ತಾರೆ ದೂರಿಂದ, ಯಾವ ರೀತಿ ಅದು ಟೆಕ್ನಾಲಜಿ ಅಂತಂದರೆ, ಒಂದು ವ್ಯಾನಲ್ಲಿಂದ ಒಂದು ಕಿರಣಗಳು ಬಿಟ್ಟರೆ ಕಣ್ಣಿಗೆ ಕಾಣೋ ಕಿರಣಗಳು ಬಹಳಷ್ಟಿದ್ದಾವೆ. ಕಾಣೋ ಕಿರಣಗಳು ಇಷ್ಟೇ, ಕಾಣಲಾರದ ಕಿರಣಗಳು ಫಾರ್ ಎಕ್ಸಾಂಪಲ್ ಲೇಸರು, ಅಲ್ಟ್ರಾಸೌಂಡು, ಇನ್ಫ್ರಾರೆಡ್ಡು, ಆಮೇಲೆ ಈ ಮೈಕ್ರೋವೇವ್ಸು ಇವೆಲ್ಲ ಇರ್ತವೆ. ಅವುಗಳನ್ನು ಬಿಟ್ಟ ವ್ಯಕ್ತಿಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಜನ ಏನು ತಿಳ್ಕೊತಿದ್ದಾರೆ, ತಮಗೆ ಹಾಗಾಯಿತು, ಅಯ್ಯೋ ಇಷ್ಟು ಬೇಗ ಆಯಿತು ಅಂತ. ಸೊ ಈ ರೀತಿ ಟಾರ್ಗೆಟ್ ಮಾಡಿ ಫ್ಯಾಮಿಲಿಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಆಗ್ತಾಯಿತ್ತು, ಭಾಳ ವರ್ಷವಾಯಿತು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಇದೆ. ನಮ್ಮದು ಒಂದು ಫಸ್ಟ್ NGO ಮಾಡಿದ್ದೀವಿ. ಆದರೆ ನಮ್ಮ ಸರ್ಕಾರ ಮಾನವ ಹಕ್ಕುಗಳನ್ನು ಇದು ಮಾಡಬೇಕು. ಎಲ್ಲ ಇಲಾಖೆಗಳು ಆ್ಯಕ್ಟಿವ್ ಆಗಬೇಕು. ಇವಾಗ ಇರೋ ಥರ ಈಗ ಮಾಡಿದರೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇಲಾಖೆಗಳಿಗೆ ಚೇತಾವಣಿ ಕೊಟ್ಬಿಟ್ಟು ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಬ್ಬ ಮನುಷ್ಯನಿಗೆ ಬೇಕಾದಾಗ ಎಲ್ಲ ರೀತಿಯಿಂದಲೂ ಫಾಲೋ ಮಾಡಿ ಆ ಮನುಷ್ಯನ ಕೊಂದ್ರೂ ಕೂಡ ಅಥವಾ ಕ್ಯಾನ್ಸರ್ ಹಾಕಿದ್ರು ಏನು ಮಾಡಿದ್ರು ಪ್ರೂಫ್ ಸಿಗಲ್ಲ. ಇಂಥ ಕ್ರೈಮ್ಗಳು ನಡೀತಾ ಇದ್ದಾವೆ. ಸೆಕ್ಯೂರಿಟಿ ರಿಲೇಟೆಡ್ ಕ್ರೈಮ್ಸ್ಗಳು ನಡೀತಾ ಇದ್ದಾವೆ. ವಿಕ್ಟಿಮ್ಸು ಭಾಳ ಜನ ಇದ್ದಾರೆ. ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಇದು ಯಾವ ಆರ್ಗನೈಜೇಷನಿಂದ ಮಾಡ್ತಾ ಇದ್ದೀರಿ ಮೇಡಮ್? ನೀವು ಯಾವ ಆರ್ಗನೈಜೇಷನ್ನಿಂದ ಬಿಲಾಂಗ್ ಮಾಡ್ತೀರಿ? ನಮ್ಮದು ಸುರಕ್ಷಿತ ಭಾರತ ನಿಗೂಢ ಚಿತ್ರಹಿಂಸೆ ಮತ್ತು ಶಕ್ತಿ ಅಸ್ತ್ರಗಳ ವಿರುದ್ಧ ಅಂತ. सुरक्षित भारत गूढ़ उत्पीड़न और ऊर्जा हथियार के विरोध सोसाइटी ऑफ सेफ भारत अगेंस्ट ಕೋವರ್ಟ್ ಟಾರ್ಚರ್. ಕೋವರ್ಟ್ ಅಂದರೆ ಕಣ್ಣು ಮುಂದೆ ಬಂದು ಮಾಡಲ್ಲ, ಹಿಂದೆ ಮುಂದೆ ಅಷ್ಟು ದೂರಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರ್ಬೋದು. ನಾವು ನಮ್ಮ ಮನೆ ಎಲ್ಲಿರುತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇದ್ಕೊಂಡು ಅಲ್ಲಿಂದ ಮಾಡ್ತಾ ಇದ್ದಾರೆ. ಇಷ್ಟೊಂದು ಟೆಕ್ನಾಲಜಿ ಇವ್ರು ಇರಬೇಕಾಗಿದ್ದರೆ ಇವ್ರಿಗೆ ಪ್ರೈವೇಟ್ ಪರ್ಸನ್ ಅಂತೂ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಮ್ಮ ಇಲಾಖೆಗಳಲ್ಲೇ ಇರಬೇಕು. ಆದರೆ ನಮಗೆ ಗೊತ್ತಿಲ್ಲ, ಅವೆಲ್ಲ ಕ್ಲಾಸಿಫೈಡ್ ಇನ್ಫೋ ಅಂತೆ. ನಾವು NGO ಆಗಿದ್ದರಿಂದ ನಾವು ಇದು RTI ಹಾಕಿ ಕೇಳಿದರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತಾರೆ ಟೆಕ್ನಾಲಜಿ ಬಗ್ಗೆ. ಬಟ್ ಕ್ರೈಮ್ಸ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ನಾವು ಕೋರ್ಟಿಗೆ ಹೋಗೋಕ್ಕೂ ಬರಲಾರ್ದಾಗೆ ಆಗಿರೋದ್ರಿಂದ ನಾವು ಇವಾಗ ಪಬ್ಲಿಕ್ಕಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು? ನನ್ನ ಹೆಸರು ಸರೋಜಾ ಅಂಗಡಿ ಅಂತ. ನಮ್ಮ NGO ಬೆಂಗಳೂರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ನೀವು ಪಬ್ಲಿಕ್ನಲ್ಲಿ ಅವೇರ್ನೆಸ್ ಮಾಡಿ ಕ್ರಿಯೇಟ್ ಮಾಡಿ ನಮ್ಮ ಇಲಾಖೆಗಳನ್ನು ಜಾಗೃತಿ ಮಾಡಿ ಅವರು ಈ ಇನ್ವೆಸ್ಟಿಗೇಷನ್ ಟ್ಯಾಕಲ್ ಮಾಡಬೇಕು, ನಮ್ಮ ಜನಗಳ ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ. ಥ್ಯಾಂಕ್ ಯು.